ಇನ್ನೊಂದು ಸ್ವಲ್ಪ ನನಗೆ ಇಷ್ಟವಾಗಿರೋ ನ್ಯೂಸ್ ಒಂದು, TSMC ಅಂತ ಕಂಪ್ನಿ, ತೈವಾನ್ ತೈವಾನಲ್ಲಿ ಸೆಮಿ ಕಂಡಕ್ಟರ್ ಫ್ಯಾಬ್ರಿಕೇಷನ್ ಮಾಡೋ ಕಂಪ್ನಿ. ಅವರು ಡಿಸೈನು ಮಾಡೋದಿಲ್ಲ. ಹೆಂಗೆ ಅಂತಂದು ಹೇಳಿದ್ರೆ, ಕರೆಕ್ಟಾಗಿ ಹೇಳಬೇಕಂದ್ರೆ ಬಟ್ಟೆ ಹೊಲಿ ಹೆಂಗೆ ನೋಡಪ್ಪ, ನೀವು ಬಟ್ಟೆ ತಗೊಂಬನ್ನಿ ಆಯಿತಾ, ಅದನ್ನು ಬಟ್ಟೆ ನಾವೇ ಕೊಡ್ತೀವಿ, ಬೇಕಾದ್ರೆ ನೀವು ಡಿಸೈನ್ ಕೊಡಿ ನಾವು ಹೊಲ್ದು ಕೊಡ್ತೀವಿ ಅಂತ. ಫ್ಯಾಬ್ರಿಕೇಷನ್ ಅಂದರೆ ಬೈತಾರೆ, ಹಿಂಗೆ ಯಾರು ಹೇಳಿದ್ರೆ ಫ್ಯಾಬ್ರಿಕೇಷನ್ ಅಪ್ಪ ಅಂತಂದೇಳಿ ಅವ್ರದ್ದೇನು ಡಿಸೈನ್ ಇರೋದಿಲ್ಲ, ಅವರು ಚಿಪ್ ಮಾಡಿ ಕೊಡ್ತಾರೆ. ಅದು ಏನು ಒಳಗಿರುತ್ತಲ್ಲ ಚಿಪ್ಪು, ಅದಕ್ಕೆ ಪ್ಯಾಕೇಜ್ ಎಲ್ಲ ಜಾಸ್ತಿ ಮಾಡೋದಿಲ್ಲ. ಅದ್ರ ಬಗ್ಗೆ ಬರ್ತಿದ್ದಾರೆ. TSMC ಯಾವಾಗಿಂದ ಅಂತಂದು ಹೇಳಿದ್ರೆ ನೋಡಿ, ಇಲ್ಲಿ ಬರ್ತಿದ್ದಾರೆ 1994 ಬಂದಿರೋದು, ಈಗ ಆಲ್ಮೋಸ್ಟ್ ಟ್ರಿಲಿಯನ್ಸ್ ಆಫ್ ಡಾಲರ್ ಕಂಪ್ನಿ ಆಗಿದೆ. ಏನು ಅಂತಂದು ಹೇಳಿದ್ರೆ ಹೈಲೈಟ್ ನೋಡಿ, ಅವರು 70% ಆಫ್ ದ ಮಾರ್ಕೆಟ್ ಶೇರ್ ಅವ್ರದ್ದೇ ಇದೆ, TSMCಗಿದೆ. ಬಾಕಿ ನೋಡಿದ್ರೆ ಸ್ಯಾಮ್ಸಂಗ್ ಇದೆ, ಆಮೇಲೆ ಚೈನಾ SMC ಅಂತ, ತೈವಾನ್ದು UMC, ಆಮೇಲೆ ಅಮೇರಿಕಾ ಎಲ್ಲ ಇದೆ. ಅದು ಬಿಟ್ಟರೆ ಹೈಲೈಟ್ ಏನು ಅಂತಂದು ಹೇಳಿದ್ರೆ, ನಾನು ಹೇಳಬೇಕಂತ ಇರೋದು ಎಲ್ಲಿ ಅಂತ ಹೇಳಿದ್ರೆ ನೋಡಿ, ಅವ್ರ ದುಡ್ಡೆಲ್ಲ ಇದಲ್ಲ, ಮೊದಲೆಲ್ಲ ಈ ಹಳೇದು 10 ನ್ಯಾನೋ ಕೆಳಗಡೆ ಇರ್ತಾ ಇತ್ತು, ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. 7 ನ್ಯಾನೋ, 5 ನ್ಯಾನೋ, 3 ನ್ಯಾನೋ ತನಕ ಅಂತಂದು ಹೇಳಿಬಿಟ್ಟು ಅವರು ಟೆಕ್ನಾಲಜಿ ಇದರಲ್ಲೇ ಜಾಸ್ತಿ ಬರ್ತಾ ಇದೆ. ಇನ್ನೂ ಹೇಳಬೇಕಂದ್ರೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಕೊಟ್ಟಿದ್ದಾರೆ ಇವರು. ಬರ್ತಾ ಹೆಂಗೆ ಅಂತ ಹೇಳಿದ್ರೆ, ಇವ್ರು ಹೇಳ್ತಾ ಇರೋದು 20 ನ್ಯಾನೋ ತನಕ ಹಳೆ ಟೆಕ್ನಾಲಜಿ ಅಂತ ಹೇಳ್ತಾ ಇದ್ದಾರೆ. ಹೊಸ ಟೆಕ್ನಾಲಜಿ 7532. ಪಾಯಿಂಟ್ ಏನು ಅಂತ ಹೇಳಿದ್ರೆ ನೋಡಿ, ನಮ್ಮ ಭಾರತ ಮೊದಲು ತೈವಾನ್ನಲ್ಲಿ ಫ್ಯಾಬ್ರಿಕೇಷನ್ ಇರಲೇ ಇಲ್ಲ. ಆವಾಗ ಭಾರತದಲ್ಲಿ SCIL ಅಂತ ಕಂಪ್ನಿ ಇತ್ತು. ನಾವು 200 ನ್ಯಾನೋ ಅವಾಗ ಮಾಡ್ತಾ ಇದ್ವಿ, ನಮ್ಗೆ ಲೀಡ್ ಇತ್ತು ಭಾರತದಲ್ಲಿ. ಅದು ಲ್ಯಾಬು ಏನು ಆಗ್ಬಿಟ್ಟು ಬೆಂಕಿ ಎಲ್ಲ ಉರಿದೋಗ್ಬಿಟ್ಟು ಆಮೇಲೆ ನಾವು ಯಾರು ಇನ್ವೆಸ್ಟೇ ಮಾಡಲಿಲ್ಲ ಫ್ಯಾಬ್ರಿಕೇಷನಲ್ಲಿ. ಅವಾಗ ನಮ್ಮದು ಲೀಡ್ ಇದ್ರೂ ನಾವು ಬಿಟ್ಕೊಟ್ಬಿಟ್ವಿ. ಈಗ ಭಾಳ ಟೈಮ್ ಬೇಕಾಗತ್ತೆ ಒಂದು ಫ್ಯಾಬ್ರಿಕೇಷನ್ ಮಾಡಬೇಕು ಅಂತಂದು ಹೇಳಿದ್ರೆ. ಫ್ಯಾಬ್ ಮಾಡ್ತಾ ಇದ್ದಾರೆ ನಮ್ಮ ಭಾರತದಲ್ಲೆಲ್ಲ. ಈಗ 11 ಪ್ಲ್ಯಾಂಟ್ ಬರ್ತಾ ಇದೆ. ಇದು ಒಂದು ಭಾರತಕ್ಕೆ ಬರ್ತಾ ಈ ಇದು ಸಾಫ್ಟ್ವೇರ್ ಸೈಡ್ ಎಲ್ಲ ಕಡಿಮೆ ಹೋದರೆ, ಈ ಹೊಸ ಟೆಕ್ನಾಲಜಿಯಲ್ಲಿ ನಮ್ಮ ಏನು ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಎಲ್ಲ ಸಾಫ್ಟ್ವೇರ್ ಕಲ್ತು ಹೋಗ್ತಾ ಇದ್ರಲ್ಲ, ಇನ್ಮೇಲೆ ನೀವು ಈ ಸೆಮಿಕಂಡಕ್ಟರ್ ರಿಲೇಟೆಡ್ ಕಲ್ತು ಬಿಟ್ಟು ಭಾರತದಲ್ಲಿ ನಾವೆಲ್ಲ ಚಿಪ್ ಮಾಡೋಣ. ಥ್ಯಾಂಕ್ ಯು.